ಜನಬಲವೋ ಹಣಬಲವೋ ಪ್ರತಿಭೆಯೋ ಪ್ರತಿಷ್ಠೆಯೋ ಅನ್ನುವಂಥ ರೀತಿಯಲ್ಲಿ ಈ ಬಾರಿಯ ಬಿಗ್ ಬಾಸ್ ಅಖಾಡ ಸಜ್ಜಾಗಿರ್ತಕ್ಕಂಥದ್ದು. ಸಹಜವಾಗಿ ಒಂದ್ ರೀತಿ ಚುನಾವಣೆ ಪ್ರಚಾರದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರವರ ಸ್ಪರ್ಧಾಳುಗಳು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಚಾರ ಆಗ್ತಾ ಇರ್ತಕ್ಕಂಥದ್ದು. ಗಲ್ಲಿ ಗಲ್ಲಿಯಲ್ಲೂ ಈಗ ಸದ್ಯಕ್ಕೆ ಗಿಲ್ಲಿ ಮಾತಿರುವಂತದ್ದು. ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ಗಿಲ್ಲಿ ಅವರ ಅಪಾರ ಅಭಿಮಾನಿಗಳಿದ್ದಾರೆ, ಸೊ ಅವರ ಊರಿನವರಿದ್ದಾರೆ, ಗ್ರಾಮಸ್ಥರಿದ್ದಾರೆ. ಸಹಜವಾಗಿ ಏನಂತ ನೋಡ್ತಾ ಇರ್ಬೋದು, ಒಂದ್ ರೀತಿ ಸದ್ಯಕ್ಕೆ ಯಾವ ಮಟ್ಟದ ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇದೆ ಅಂತಂದ್ರೆ ಗಿಲ್ಲಿ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಗಿಲ್ಲಿ ಅವರ ಪೋಸ್ಟ್ ನ ಹಿಡ್ಕೊಂಡು ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಏನಂತ ದೊಡ್ಡ ಕುತೂಹಲ ಇದೆ, ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅನ್ನುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅವರನ್ನ ಅಭಿಮಾನಿಸುವಂತಹ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು. ಗಿಲ್ಲಿ ಒಬ್ಬ ಪ್ರತಿಭಾನ್ವಂತ ನಟ ಕೂಡ ಹೌದು. ಸೊ ಹಾಗಾಗಿ ಅವ್ರಿಗೆ ಗೆಲುವು ಸಿಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಿಲ್ಲಿಗೆ ವೋಟ್ ಮಾಡಿ ಸೇವ್ ಮಾಡಿ ಅನ್ನುವಂತಹ ಪೋಸ್ಟ್ ನ ಹಿಡ್ಕೊಂಡು ಇಲ್ಲಿ ರಾರಾಜಿಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಜನ. ಇವರೆಲ್ಲರೂ ಕೂಡ ನನಗೆ ಗೊತ್ತಿರೋ ಹಾಗೆ ಆ ಊರಿನ ಗಿಲ್ಲಿ ಅವರ ಊರಿನ ಅಕ್ಕಪಕ್ಕದವರು, ಗ್ರಾಮಸ್ಥರು, ಸೊ ಸಂಬಂಧಿಕರು, ಸ್ನೇಹಿತರು, ಇಡೀ ಬಳಗ ಇದೆ. ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ. ಸರ್, ಈಗ ಸಹಜವಾಗಿ ಅಂದ್ರೆ ಗಿಲ್ಲಿ ಗೆದ್ದು ಬಾ ಗೆಳೆಯ ಅಂತ ಸ್ನೇಹಿತನಿಗೆ ಹಾರೈಸ್ತಾ ಇದ್ರಿ. ಸೊ ಮೊದಲೇದಾಗಿ ಗಿಲ್ಲಿ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗತ್ತೆ? ಈ ಆಟದ ಶೈಲಿ ಬಗ್ಗೆ ಏನ್ ಹೇಳ್ತೀರಿ ಅಂತ. ಇಲ್ಲಿ ರೈತರ ಮಗ ಗೆದ್ದು ಬರ್ಬೇಕು ಅಂತೇಳಿ ನಮ್ಮ ಆಸೆ. ಸರ್, ಈಗ ಗಿಲ್ಲಿ ಅಂದ ತಕ್ಷಣ ಒಂದೊಂದು ಕುತೂಹಲ ಒಬ್ಬೊಬ್ಬರಿಗಿದೆ. ನೀವು ತುಂಬಾ ಹತ್ತಿರದಿಂದ ನೋಡಿರುವಂತರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ರ ಜರ್ನಿ ಹೆಂಗಿತ್ತು, ಈ ಹಂತಕ್ಕೆ ಬಂದಾಗ ಹೇಗೆ ಅನಿಸ್ತಿದೆ ಅಂತ? ಆಕ್ಚುಲಿ ನಾನು ಅದೇ ಊರಿನ ಗ್ರಾಮಸ್ಥ. ಸಾಲದಕ್ಕೆ ನಮ್ಮ ಪಕ್ಕದ ಮನೆ ಹುಡುಗನೇ. ತುಂಬಾ ಅವ್ರ ಅಪ್ಪ ಅಮ್ಮ ಎಲ್ಲ ಶ್ರಮಜೀವಿಗಳು. ಮೂಲತಃ ಅವರು ಕೃಷಿಕ ಕುಟುಂಬ, ವ್ಯವಸಾಯ ಆಧಾರಿತ ಕುಟುಂಬ. ಅದರಲ್ಲೂ ಸಣ್ಣ ಕೃಷಿಕರು ಅಂತಾರಲ್ಲ, ಆ ಸಣ್ಣ ಕೃಷಿಕದಿಂದ ಬಂದವರು. ಸುಮಾರು ಒಂದು 7-8 ವರ್ಷಗಳ ಹಿಂದಗಡೆ ಯಾವುದೇ ಅವರ ಕುಟುಂಬದ ಬ್ಯಾಕ್ಗ್ರೌಂಡ್ ಇಲ್ಲ. ಫಿಲ್ಮ್ ಇಂಡಸ್ಟ್ರಿಲಿ, ಈ ರಿಯಾಲಿಟಿ ಶೋ ಅಲ್ಲಿ ಸಪೋರ್ಟ್ ಮಾಡಿ ಗುರುತಿಸುವಂಥ ವ್ಯಕ್ತಿನೂ ಇರಲಿಲ್ಲ. ಇವತ್ತೇನಾದರೂ ಗಿಲ್ಲಿ ಇವತ್ತು ಬಿಗ್ ಬಾಸ್ ಅಲ್ಲಿ ಫೈನಲ್ ಸ್ಟೇಜಿಗೆ ತಲುಪವನೆ ಅಂದರೆ ಅವನು ಪಟ್ಟಿರೋ ಶ್ರಮ, ಆದರೆ ಹಿಂದಗಡೆ ಇರೋ ನಿಷ್ಠೆ, ಅವನ ಒಂದು ಛಲ ಇವತ್ತು ಬಿಗ್ ಬಾಸ್ ಫಿನಾಲೆ ತನಕ ಹೋಗೈತೆ. ಸುಮಾರು 20-24 ಜನ ಕಂಟೆಸ್ಟಲ್ಲಿ ಎಲ್ಲರೂ ಎಲಿಮಿನೇಷನ್ ಆಗಿ ಹೋದಾಗ ಟಾಪ್ 6 ಅಲ್ಲಿ ಇವನು ಒಬ್ಬ ಬಂದವನೇ ಅಂತ ಅಂದರೆ ಅದಕ್ಕಿಂತ ಬೇರೆ ಅಭಿಮಾನ ಇಲ್ಲ. ಅದರಲ್ಲೂ ಇನ್ನೂ ಒಂದು ಹೆಚ್ಚಿನ ಅಭಿಮಾನ ಅಂದರೆ ನಮ್ಮ ಗ್ರಾಮಸ್ಥದ ಹುಡುಗ ಇವತ್ತು ನಮ್ಮ ಊರನ್ನ ಅವನು ಒಂದು ಇದರಲ್ಲೂ ಹೇಳ್ತಾನೆ, ಬಿಗ್ ಬಾಸ್ ಅಲ್ಲಿ ಎಲಿಮಿನೇಷನ್ ಅಲ್ಲಿ ಇವನು ಹಿನ್ನೆಲೆನೇ ಗೊತ್ತಿಲ್ಲ ಅಂತ ಯಾರೋ ಕೇಳಿದಾಗ ಅವನ ಸಹಪಾಠಿಗಳು, ಕಾಂಪಿಟೇಟರ್ಸ್, ಕಂಟೆಸ್ಟೆಂಟ್ಸು, ನಾನು ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ದಡ್ಪುರ ಗ್ರಾಮದ ವ್ಯವಸಾಯ ಆಧಾರಿತ ಕುಟುಂಬದಿಂದ ಬಂದವನು ಅಂತ. ಅವಾಗೆಲ್ಲೋ ನಮಗೆ ಭಾರಿ ರೋಮಾಂಚನ ಆಯಿತು. ಮನೇಲಿ ಟಿವಿ ನೋಡ್ತಾ ಇದ್ದಾಗ ತುಂಬ ಖುಷಿ ಕೂಡ ಆಯಿತು. ಅವನು ಬಿಗ್ ಬಾಸ್ ಗೆದ್ದು ಕಪ್ ತರಬೇಕು ಅನ್ನೋದೇ ನಮ್ಮ ಆಸೆ.